ಎಂಟೈರ್ ಮೂಡ ಪ್ರಕರಣ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಬಹಳ ಎದ್ದು ಕಾಣ್ತದೆ. ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿ ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದೆ. ಇದೇನ ಹೊಸದಲ್ಲ. ಎಲ್ಲೆಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು ಬಿಜೆಪಿ ಆಫೀಸ್ ಏನೋ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದಂಗೆ ಬಿಂಬಿಸ್ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಮೋದಿ ಅವರು ಮತ್ತೆ ಶಾ ಅವರು ನನ್ನ ನೇರ ಆರೋಪ ಇದೆ. ನೀವು ಬೇಕಾದ್ರೆ ನೀವು ತಮಿಳ್ನಾಡು ತೆಗೆದು ನೋಡಿ ಹೇಗೆ ರಾಜ್ಯಪಾಲರ ಭಾಷಣದಿಂದ ವಾಕೌಟ್ ಮಾಡಿರೋದೆಲ್ಲ ನಾ ಕೇಳಿದ್ದೀರಾ? ಕೇರಳನಲ್ಲಿ ಸರ್ಕಾರದ ವಿರುದ್ಧ ಒಬ್ಬ ರಾಜ್ಯಪಾಲರು ಧರಣಿ ಕೊಡೋದು ಕೇಳಿದ್ದೀರಾ? ಇವೆಲ್ಲ ಉದಾಹರಣೆಗಳಿದೆ. ಇಲ್ಲ, ಈಗ ಅದ್ರದ್ದು ಕೂಡ ಮೊನ್ನೆ ಚರ್ಚೆ ಮಾಡಿದ್ವಿ. ಇದು ಮಳೆಗಾಲ ಬಂದ ತಕ್ಷಣ ಈಗಾಗಲೇ ಒಂದು ಮೀಟಿಂಗ್ ನಾವು ಬೆಂಗಳೂರು ಹಂತದಲ್ಲೇ ನಾವು ಮಾಡಿದ್ದೇವೆ. ಎಲ್ಲ ಇಂಜಿನಿಯರ್ಸ್ ಅನ್ನ ಕರೆಸಿ ನಾನು ಖುದ್ದಾಗಿ ಮಾತಾಡಿದ್ದೆ, ಮತ್ತೆ ಡಿ ಸಿ ಅವರು ಕೂಡ ಇದ್ರು. ವಿ ಆರ್ ಇವ್ಯಾಲ್ಯೂಯೇಟಿಂಗ್ ಎವ್ರಿಥಿಂಗ್. ನೀವು ಹೇಳ್ದಂಗೆ. ಆದ್ರೆ ನಮ್ದು ಏನಾಗ್ತದೆ, ಅನ್ಲೈಕ್ TB ನಮ್ದು ಮಹಾರಾಷ್ಟ್ರದ ಮೇಲೆ ಬಹಳ ಡಿಪೆಂಡೆಂಟ್. ನಿಮ್ಗೆ ಗೊತ್ತಲ್ಲ, ಅವ್ರ 1 TMC ಅಂತ ಹೇಳಿ ಒಂದೊಂದ್ಸರಿ 1.5 TMC ಬಿಟ್ಬಿಡ್ತಾರೆ. ಸೊ ಈ ಸರಿ ನಾವು ಒಂದು ವರ್ಕಿಂಗ್ ಗ್ರೂಪ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಹಾರಾಷ್ಟ್ರದ ಇಂಜಿನಿಯರ್ಸ್ ಮತ್ತು ಕರ್ನಾಟಕದ ಇಂಜಿನಿಯರ್ಸ್ ಮತ್ತೆ ರೆವಿನ್ಯೂ ಆಫೀಸರ್ಸ್. ಸೊ ಈ ಸರಿ ತಾವು ಗಮನಿಸಿದ್ರೆ ಪೂರ್ವಭಾವಿ ಸಿದ್ಧತೆ ಬಹಳ ಚೆನ್ನಾಗಾಗಿದೆ. ಎಲ್ಲಾನು ಅವ್ರ ಮಹಾರಾಷ್ಟ್ರದಲ್ಲಿ ಡ್ಯಾಮ್ ತುಂಬಿದಾಗೆಲ್ಲ ನಾವು ಈಗಾಗಲೇ ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನ ನಮ್ಮ ಅಫ್ಜಲ್ಪುರ ಅಳಂದಿರ್ಬೋದು, ಅಫ್ಜಲ್ಪುರ್ನಲ್ಲಿರ್ಬೋದು ಎಲ್ಲ ನಾವು ಕೊಟ್ಟಿದ್ದೀವಿ. ವಿಜೇಂದ್ರ ಅವರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು, ಅಶೋಕರ ಲೀಡರ್ಶಿಪ್ ಒಪ್ತಾ ಇಲ್ಲ ಯಾರು. ಸದನದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸ್ವಪಕ್ಷದವರೇ ಎದುರು ನಿಂತು ಇವತ್ತು ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿದೀರಾ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ಸದನದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾವ ಬಂದಾಗ ಏನ್ ಮಾಡ್ಬೇಕು ಅಂತವ್ರಿಗೆ ಇದಲ್ಲ. ಕೆಲವು ಜನರು ಸಾಹೇಬ್ರಿಗೆ ಗೊತ್ತಿದೆ, ಕೆಲವು ಜನರು ವಾಕೌಟ್ ಅಂತಾರೆ, ಕೆಲವು ಜನರು ಬಾವಿಗೆ ಬೀಳಿ ಅಂತಾರೆ. ಇದು ನಡೆದಿದ್ದಲ್ವ? ಸೊ ಅದಕ್ಕೆ ನಾನು ಹೇಳಿದ್ ತಾವು ಗಮನಿಸಿಲ್ಲ. ಯಾವ ರಾಜ್ಯಗಳಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥರಿದ್ದಾರೆ ಅಲ್ಲಿ ಗವರ್ನರ್ ಉಪಯೋಗ ಮಾಡ್ತಾರೆ. ನಾನು ನೀವು ಮೈಸೂರು ಚಲೋ ಮಾಡ್ಬೇಡ್ರಿ, ಡೆಲ್ಲಿ ಚಲೋ ಮಾಡ್ರಿ ಅಂತ ಹೇಳೋದು. ಈಗ ಕೆಲವು ಕೊಂಡಿಗಳಿರ್ಬೋದು, ಬೇರೆ ಬೇರೆ ಸೊ ವೀಕ್ ಆಗಿದೆ. ಅದು ಕಳೆದ 1 ವರ್ಷದಲ್ಲಿ ಆಗಿರಲ್ಲ, ಅದು ಹಲವಾರು ವರ್ಷದಿಂದ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳೋ ಹಂತಕ್ಕೆ ಬಂದಿರ್ಬೋದು, ಆಗಿದ್ಮೇಲೆ ಆಗಿರ್ತದೆ. ಸೊ ಇದರಲ್ಲಿ ರಾಜಕೀಯ ಮಾಡೋದು ಇದು ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ. ಮತ್ತೆ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದಾರೆ ಕೊಟ್ಬಿಡ್ಲಿ ಬರುತ್ತೆ. ಹೌದೇನಾದ್ರು ಮಾಡಿದ್ರು, ಅದು ಆ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯು ಕ್ಯಾನ್ ಬ್ಲೇಮ್ ಅಸ್. ಇವೆಲ್ಲ ಟೆಕ್ನಿಕಲಿ ಇರುತ್ತೆ. ಅದರಿಂದ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಅದು ಗೊತ್ತಾದ ತಕ್ಷಣನೇ DK ಶಿವಕುಮಾರ್ ಸಾಹೇಬರು ಇಮಿಡಿಯೇಟ್ ಆಗಿ TB ಡ್ಯಾಮ್ ಅಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. 15-16 ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ. ಮತ್ತೆ ಇವರು ಬೊಮ್ಮಾಯಿ ಸಾಹೇಬ್ರು ಇದ್ರಲ್ವ, ಮಿನಿಸ್ಟರ್ ಇದ್ರಲ್ಲ, ಚೀಫ್ ಮಿನಿಸ್ಟರು ಇದ್ರು, ಮತ್ತೆ ಇರಿಗೇಷನ್ ಮಿನಿಸ್ಟರು ಇದ್ರು. ಅವಾಗ ಎಲ್ಲ ಡ್ಯಾಮ್ದು ಸಮೀಕ್ಷೆ ಏನಾದ್ರು ಮಾಡಿಸಿದ್ರಾ? ಯಾಕೆ ಮಾಡಿಸಿಲ್ಲ? ಅವಾಗ ಗೋವಿಂದ್ ಕಾರಜೋಳ ಅವರು ಇದ್ರು. ಎಲ್ಲರೂ ಉದ್ದದ ಭಾಷಣ ಹೇಳ್ತಾರೆ. ಆಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ, ಸ್ಟ್ರೆಂತ್ ಫೀಸಿಬಿಲಿಟಿ ಯಾವ್ದಾದ್ರು ಅನಾಲಿಸಿಸ್ ಯಾರನ್ನ ಮಾಡಿಸಿಲ್ಲ. ಸುಮ್ಮನೆ ಇವಾಗ ಬಂದು ಪಾಠ ಹೇಳೋದಲ್ಲ. ವರ್ಗಾವಣೆ ದಂಧೆ ನೀವು ಹೇಳಿದ್ರಲ್ಲ, ಈಗ ತಾವು ಹೇಳಿದ್ರಿ ಏನು ಒಂದು PSI ಹಿಂಗ್ ಹಾಕಿದ್ವಿ, ಮತ್ತೆ ಹಿಂಗ್ ಚೇಂಜ್ ಆಯ್ತು, ASI ಹಿಂಗ್ ಹಾಕಿದ್ವಿ. ಯಾವ್ದು ಒಂದು ಉದಾಹರಣೆ ಕೊಟ್ಬಿಡ್ರಿ. ಎಲ್ಲ ತಾಲೂಕಿನಲ್ಲೂ ಕೂಡ ಎಲ್ಲೆಲ್ಲಿ MLAಗಳಿದ್ದಾರೆ, ನಾವು ಅವರಿಗೆ ಸಂಪೂರ್ಣವಾದಂತ ಫ್ರೀ ಹ್ಯಾಂಡ್ ಕೊಡ್ತೀವಿ. ನಾವು ಯಾವ್ದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೂಡ PSI ಇರ್ಬೋದು, ಬೇರೆ ಅಧಿಕಾರಿಗಳಿರ್ಬೋದು, ಹಸ್ತಕ್ಷೇಪ ನಾವು ಮಾಡ್ತೇವೆ. EO ಇಂದ ಇರ್ಬೋದು, ಯಾರು ನಾವು ಜಿಲ್ಲಾ ಆಡಳಿತದಲ್ಲಿ ಯಾರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದೆ ಅವು ನಾವು ಕನ್ಸಲ್ಟೇಷನ್ ಮುಖಾಂತರ ಮಾಡ್ತಾ ಇದ್ದೀವಿ. ಸ್ಟೋನ್ ಮಂತ್ರಿಗಳಿಗೆ ನಾನು ಕೂಡ ಸರ್ಕಾರಿ ಬಂಗ್ಲೆಗಳು ಸಿಕ್ಕಿಲ್ಲ. ಯಾಕಂದ್ರೆ ಹಿಂದೆ ಅದು ಕೆಲವರು ಹೈಕೋರ್ಟ್ ಜಡ್ಜ್ಗಳು ಅದು ಎಲ್ಲ ಕೊಟ್ಟಿರೋದ್ರಿಂದ, ಇವ್ರೊಬ್ರಿಗೆ ಅಂತಲ್ಲ. ಈಗ ಪಾಪ BJP ಅವರು ನೋಡ್ರಿ ಹೆಂಗಿರ್ತಾವ.
ಬಜೆಟ್ ಸೆಷನ್ ಇರ್ತದ, ರಾಜ್ಯಪಾಲರ ಭಾಷಣ ಸೆಷನ್ ಇರ್ತದ. ಅದರಲ್ಲಿ ವಿರೋಧ ಪಕ್ಷದ ನಾಯಕರೇ ಇರೋದಿಲ್ಲ, ಅಪಾಯಿಂಟೇ ಮಾಡಿಲ್ಲ. ಅಪಾಯಿಂಟ್ ಮಾಡಿ 15 ದಿನಕ್ಕೆ ಕಾರ್ಬೇಕು ಅಂದ್ರೆ ಹೆಂಗೆ? ಈಗ ಸದನ ನಡಿಬೇಕಾದ್ರೆ ಎಲ್ಲಿರ್ತಾರೆ ಇವ್ರು ವಿರೋಧ ಪಕ್ಷದ ನಾಯಕರು? ಯಾರು ಇರ್ಲೇ ಇಲ್ಲ ಅಲ್ಲ. ಆ ಮೇಲ್ಮನೆಯಲ್ಲೂ ಹಂಗೆ ಆಯ್ತು, ಕೆಳಗಿನ ಮನೆಯಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬಜೆಟ್ ಸೆಷನ್ಗೆ ವಿರೋಧ ಪಕ್ಷದ ನಾಯಕರು ಇರ್ಲಿಲ್ಲ, ರಾಜ್ಯಪಾಲರ ಸೆಷನ್ಗೆ ವಿರೋಧ ಪಕ್ಷದ ನಾಯಕರು ಇರ್ಲಿಲ್ಲ, ಎರಡ್ ಕಡೆ.